ತಿರುಗುತ್ತಿರುವುದು ಗುರುತ್ವಾಕರ್ಷಣ ಬಲದಿಂದ. ಹಾಗೆ ಈ ಭೂಮಿ ಒಳಗಡೆ ಇರೋ ಜನ ನಿಂತಿರೋದು ಹಣದಿಂದ. ಹಣ ಇದ್ದರೆ ಏನು ಬೇಕಾರ ಮಾಡ್ತೀನಿ ಅನ್ನೋ ಗುಣ ಇವ್ರುಗಳ್ದು. ಅಣ್ಣ ಒಂದು ಸಿಗರೇಟ್ ಕೊಡಿ. ಲವ್ ಅದ್ರಲ್ಲೇನು ಇಲ್ಲ ಬಿಡ್ಲಾ? ಲೋ ಮಗ, ನೀನಾ ಮಗ? ಬೆಂಗಳೂರಿಂದ ತುಮಕೂರಿಗೆ ಯಾವಾಗ ಬಂದೆ? ಅಯ್ಯೋ ಅದೊಂದು ದೊಡ್ಡ ಕತೆ ಕಣಲೋ. ನೀನ್ ಒಬ್ನೇ ಇದೆಯಲ್ಲ, ಗುರು ಕಾಂತ ಜಿಂಕೆ ಅವರೆಲ್ಲ ಇಲ್ಲೋ? ಲೋ ಅಲ್ಲೇ ಎಲ್ಲ ಇರ್ಬೇಕು, ಬಾ ಮಚ. ಲೇ ಪಿಂಟು. ಲೋ ಕಾಂತ. ಏನೋ ಪಿಂಟು, ಏನೋ ಪತಿ. ಲೋ ಮಚ್ಚ, ನೀನೇನೋ ಇಲ್ಲ ಅಲ್ಟಾಗಿದ್ಯಾ? ಏನೋ ನಿಮ್ಮ ಮಾವನ ಮನೆಗೆ ಹೋಗಿದ್ದೆ, ಹಳೆ ವಿಷಯ ಎಲ್ಲ ಮಾತಾಡ್ತಿದ್ರು. ಏರೋಪ್ಲೇನ್ ಹಚ್ಚಿದ್ರ ಇಲ್ಲ ರಾಕೆಟ್ ಹಚ್ಚಿದ್ರ? ಬರ್ರ ಮಚ್ಚ. ಏನೋ ಪಿಂಟು, ಇನ್ನೂ ಸ್ಟಡಿ ಆಗೇ ನಡೀತಿದ್ಯಾ? ಇನ್ನೂ ಪರಮಾತ್ಮನ ಆಗಿಲ್ವಲ್ಲೋ? ಲೋ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಏನ್ ನನ್ನ ಮಗ ಇನ್ನೂ ಗಮ್ಮ ಅಂತಾನೆ ಇಲ್ವಲ್ಲೋ? ನೀನೇನಾಯ್ತು ಗೊತ್ತಾ ಮಚ? ನಿನ್ನೆ ಸಂಜೆ ಬಾಳ್ಗೋದೆ, ಒಂದು 90 ತಂದು ಕುತ್ಕೊಂಡೆ. ಸೈಡ್ಸ್ ಇರ್ಲಿಲ್ಲ, ಎದುರುಗಡೆ ಅವನೊಬ್ಬ ಬಂದ, ಸೈಡ್ಸ್ ಕೇಳ್ದೆ, ಕೊಟ್ಟ, 90 ಕೊಡಿಸ್ತಾ. ಫುಲ್ಲಾಗಿ ಕುಡ್ದೆ, ನಮ್ಮ ಸ್ಟೈಲ್ ಗೊತ್ತಲ್ಲ, ಫುಲ್ಲಾಗಿ ಕುಡ್ಸಿ ಮಲಗಿಸ್ಬಿಟ್ಟೆ. ಆಮೇಲೆ ಜಾಬ್ ಚೆಕ್ ಮಾಡ್ತೀನಿ, ಫೋನ್ ಇತ್ತು, ತಗೊಂಡೆ, ಎತ್ಕೊಂಬಂದ್ಬಿಟ್ಟೆ. ನೋಡ ಮಚ್ಚ ಫೋನು. ನೀನೆಂತ ಖತರ್ನಾಕ್ ನನ್ನ ಮಗ ಅಂತ ಗೊತ್ತು ಬಿಡು. ಅದ್ ಸರಿ, ಫೋನ್ ಐತಲ್ಲ, ಗುರುಗೊಂದು ಫೋನ್ ಮಾಡ್ಬಿಡು ಮಗ. ಅಕ್ಕ, ಒಂದು ಸಿಗರೇಟು 2 ಇಮಲ್ ಕೊಡಕ್ಕ. ಸಿಗರೇಟು? ಹಾಂ ಸರಿ.
ಗುರು ಎಲ್ಲ ಕಾಸು ಒಟ್ಟಿಗೆ ಆಗ್ತಿದ್ಯಲ್ಲ ಗುರು ನೀನು. ಬೇಡ ಬಾ ಹೋಗೋಣ. ಏಯ್ ಗುರು. ಕುತ್ಕೊಳ್ಳೋ ಸುಮ್ನೆ. ಬಾ ಗುರು ಹೋಗೋಣ. ಬರ್ತದ್ ಸುಮ್ನಿರೋ, ಬರ್ತದೆ, ಬಂದೇ ಬರ್ತದೆ. ಗುರು ಎಲ್ಲ ಹೆಂಗ್ ಏಯ್ ಸುಮ್ನಿರೋ. ಬೇಡ ಗುರು. ಬಾ ಗುರು ಹೋಗೋಣ ಗುರು. ಓ ಶನಿ ನನ್ ಮಗ ಕಣೋ ನೀನು, ಶನಿ ನನ್ ಮಗ. ಲೇ ಇರೋ ಕಾಸೆಲ್ಲ ಹೋಯ್ತಲ್ಲೋ. ನನಗ್ ಹೋಯ್ತಿದ್ಯಲ್ಲ ಗುರು ನೀನು. ಬಾರಪ್ಪ. ಯಾರು ಹೆದರ್ಕೋಬೇಡಿ. ಇದನ್ನ ಯಾವಾಗ ಇಟ್ಕೊಂಡು ಕೋತಿ? ಲೇ. ಏಯ್ ಬಾರ. ಹಾ ಪಿಂಟು ಎಲ್ಲಿದ್ಯಾ? ಹಾ ಬರ್ತಾ ಇದೀವಿ. ಅಲ್ಲೇ ಬಾ ಬಾ ಬೇಗ ಬಾ. ಸರಿ ಬಾ. ಗುರು ಏನು ವ್ಯವಸ್ಥೆ ಇಲ್ವಾ? ಗುರು ತಲೆ ಇಟ್ಕೊಂಬಿಡೈತೆ, ಏನು ವ್ಯವಸ್ಥೆ ಇಲ್ವಾ? ಏನ್ರು ನಿಮ್ದು ಬೆಳಗ್ಗೆ ಬಂದ್ರಪ್ಪ ಅದೇನು ನೋಡೋಣ. ಲೋ ಏನೋ ಮಾಡ್ತಿದ್ಯಾ? ಅದು ನೀನ್ ದುಡ್ಡು ಅನ್ಕೊಂಡೇನಲ್ಲೋ. ಬಾರಲು. ಓ ನಮ್ಮನ್ ಸಿಕ್ಬಿಡ್ತು, ಹೋಗ್ ಹಾಕೋಬಿಡೋಣ ಅಂತ ನೋಡ್ತಿದ್ನೇನೋ. ದುಡ್ಡು ಸಿಕ್ಬಿಡ್ತು ಅಂತ. ಏನೋ ದುಡ್ಡಂಗೆ ಬಿಟ್ಟಾಗಿ ಸಿಕ್ಬಿಡುತ್ತೇನೋ. ಹಾ ದುಡ್ಡು ಬಿಟ್ಟಿಯಾಗಿ ಸಿಗುತ್ತೆ ಅಂದ್ರೆ ಬಿಟ್ಟಿಯಾಗಿ ಸಿಕ್ಕೇ ಬಿಡ್ತಲ್ರೋ. ಓ ಹೊಡಿ ಲಾಟ್ರಿ. ಏನ್ ಮಾಡ? ಮಜಾ ಬಾರ್, ಮಜಾ ಬಾರ್. ಓ ಬಾರ್ ಕಣೋ, ಹಾಕಣ ನಡಿಯೋ. ಈಗ ಬಾರಿಗೆ ಬೇರೆ ಹೋಗಿ ಎಣ್ಣೆ ಕುಡಿಬೇಕು. ಒಂದ್ ಫುಲ್ ಬಾಟ್ಲು. ಫುಲ್ ಬಾಟ್ಲು. ಲೈ ನೀನ್ ನೋಡಿದ್ರೆ ರೆಡಿ ಬಾರೇ ಬೇಕು ಅಂತ, ಇವ್ನು ನೋಡಿದ್ರೆ ಸೈಡ್ಸ್ ಬೇಕು, ಪಿಂಕ ಬೇಕು, ಅದ್ ಬೇಕು ಇದ್ ಬೇಕು ಅಂತೇಳಿ ಅಲ್ಲಿರೋ ಜನಗಳ ಹತ್ರ, ಕುಡುಕ್ರ ಹತ್ರ ಎಲ್ಲ ಜಗಳ ಮಾಡ್ತಾನೆ. ಕೈ ಮುಗಿದು ಕೇಳ್ಕೊಂತೀನಿ, ತಿಕ್ಕಾ ಮುಚ್ಕೊಂಡು ನೀವೆಲ್ಲಾನು ಇಲ್ಲೇ ಎಲ್ಲಾನು ಕುಂತ್ಕೊಂಡಿರಿ, ನಾನು ಜಿಂಕೆ ಮರಿ ಹೋಗಿ ತಗೊಂಬರ್ತೀವಿ, ಸರಿನಾ? ಬಾರೋ ಜಿಂಕೆ. ಲೋ ನಾವು ಬರ್ತೀವೋ. ನಾವು ಬರ್ತೀವಿ. ಯಾಕ್ರಪ್ಪ ಅಲ್ಲಿ ನಿಂತ್ಕೊಂಡಿದ್ದೀರಾ? ಬನ್ನಿ ಕುತ್ಕೊ ಬನ್ನಿ. ಸ್ವಾಮಿ ಏನು ಕೆಲಸ ಮಾಡೋದು ಆ ನೀವು? ಶಿವ ಏನು ಹೇಳ್ತಾರೋ ಅದನ್ನ ಜನರಿಗೆ ಹೇಳುವುದೇ ನಮ್ಮ ಕಾಯಕ. ಹಾಗಿದ್ರೆ ನಮ್ಮ ಬಗ್ಗೆ ಹೇಳಿ ನೋಡೋಣ. 100 ಒಳಗಡೆ ಇರೋ ಅಂಕಿ ಹೇಳಿ. 25. 22. 18. ನಿಮಗೆ ಮುಂದೆ ಒಂದು ಒಳ್ಳೆ ಕೆಲಸ ಸಿಗುತ್ತಪ್ಪ, ಅದರಿಂದ ಲಾಭನೂ ಆಗುತ್ತೆ. ಆದರೆ ನಿಮ್ಮ ದುರಾಸೆಗಳಿಂದ ನೀವು ಶಿವನ ಪದಕ್ಕೆ ಸೇರ್ಕೊತೀರ. ಸರಿ ಬರ್ಲೇನ್ರಪ್ಪ. ಇದು ನನ್ನ ಎಕ್ಸ್ಗೆ, ಇದು ದೇವ್ರಿಗೆ, ಇದು ಮಾತ್ರ ನನಗೆ. ಲೋ ನೀನೇನೋ ಹಿಂಗ್ ಕುಡಿತ್ಯಾ? ನಿಧಾನಕ್ಕೆ ಕುಡಿಯೋ ಹೋಗ್ಬಿಟ್ಟಿಯಾ? ಮಚ್ಚ ಒಂದು ಒಗಟ್ಟೆ ಹೇಳ ಮಚ್ಚ. ಹೇಳಪ್ಪ. ಕಾಗೆ ಬಣ್ಣ ಕಪ್ಪು, ಅದು ಗೊತ್ತು. ಕುಡಿಯೋದು ತಪ್ಪು. ಹಾ ತಪ್ಪು. ಇದು ಹೇಳ್ದವ್ರು ಗಾಂಧಿ. ಹಾ ಅಂದಿ ಅವ್ರು ಬರ್ತಾಳೆ ಕೊಡ್ತಾರೆ ಬೂಂದಿ ಅಂತ ಮಹಾತ್ಮನೇ ಬದುಕಿಲ್ಲ. ಬದುಕೇ ಇಲ್ಲ. ಇನ್ನು ನಾವು ನೀವು ಇಲ್ಲಿ ಗೂಟ ಹೊಡ್ಕೊಂಡ ಇರ್ತೀವಿ. ಕೊಡ್ಯಾ ನಾನೊಂದು ಹೇಳ,
ಹೇಳಪ್ಪ. ದುಡ್ಡಿದ್ರೆ ದುನಿಯಾ, ಇಲ್ಲ ಅಂದ್ರೆ ಅಪಾಯ ಅಪಾಯ. ಇದನ್ನ ಯಾರು ಹೇಳಿಲ್ಲ, ನಾನೇ ಹೇಳ್ತಾ ಇರೋದು. ಹೂ ಕಣೋ, ದುಡ್ಡಿಲ್ಲ ಅಂದರೆ ಅಪಾಯನೇ. ಯಾಕೆ ಗುರು ಬೇಜಾರಲ್ಲಿದ್ಯಾ? ಏನು ಮಾಡೋಣ, ಎಷ್ಟು ದಿನ ಅಂತ ನಾವು ಚಿಕ್ಕ ಪುಟ್ಟ ಡೀಲ್ಗಳೇ ಮಾಡೋಣ. ಇವತ್ತಿರೋ ಕಾಸು ಇವತ್ತೇ ಖರ್ಚಾಗಿ ಹೋಗುತ್ತೆ. ದುಡ್ಡು ಮಾಡಿದ್ರೆ ಜೀವನ ಮುಗಿಯೋ ತನಕ ಖರ್ಚಾಗಬಾರ್ದು, ಆ ಥರ ದುಡ್ಡು ಮಾಡಬೇಕು. ಈ ಥರ ಎಲ್ಲ ದುಡ್ಡು ಮಾಡಬೇಕು ಅಂದರೆ ಯಾವ್ದಾರು ಒಂದು ದೊಡ್ಡ ಇಲೇ ಮಾಡಬೇಕು. ಏನೇಳೋ ದೊಡ್ಡ ಇಲೇ ಮಾಡ್ಬೇಕು, ಯೋಚನೆ ಮಾಡು. ಮಚ್ಚಿ, ಹ್ಞೂ ಮಚ್ಚಿ, ಹಂಗೂ ಹಿಂಗೆ ಆಗೈತೆ. ನಾವು ದೊಡ್ಡ ಕೆಲಸ ಮಾಡಲೇಬೇಕು. ನಾವು ದೊಡ್ಡಿಲ್ ಮಾಡಿದ್ಮೇಲೆ ಎಣ್ಣೆ ಸ್ವಿಮ್ಮಿಂಗ್ ಪೂಲಲ್ಲಿ ಟ್ಯೂಬ್ ಹಾಕೊಂಡು ನಮ್ಮನ್ನು ಸ್ಟ್ರಾ ಹಾಕೊಂಡು ಕುಡಿತಾ ಇರಬೇಕು. ಈ ಥರ ಎಲ್ಲ ಡೀಲ್ ಹೊಡಿಬೇಕು ಅಂದರೆ ಒಂದು ದೊಡ್ಡ ಮನೆನೇ ಹೊಡಿಬೇಕು, ಇಲ್ಲ ಬ್ಯಾಂಕೇ ಹೊಡಿಬೇಕು. ಇದನ್ನೆಲ್ಲ ಮಾಡೋಕ್ಕೆ ಒಳ್ಳೆ ಟೈಮ್ ಬರಬೇಕು. ಬಂತು. ಹಲೋ, ಯಾರು? ಓ ಏಣ, ಹಾಂ ಅರ್ಜೆಂಟಾ? ಸರಿ ಬರ್ತೀನಿ. ಲೈ 5 ನಿಮಿಷ ಬರ್ತೀನಿ. ಬಾ ಗುರು, ಕುತ್ಕೋ ಬಾ. ಏನಣ್ಣ ಸಮಾಚಾರ? ಎಲ್ಲಿ ಹೋಗ್ತಿದ್ಯೋ ಇವಾಗ ಕೆಲಸಕ್ಕೆ? 30 ದಿನ ದುಡಿದ್ರೆ 1 ದಿನ ಕೊಡೋ ಸಂಬಳಕ್ಕೆ ಕೈ ಕಟ್ಕೊಂಡು ಕಾಯ್ಕೊಂಡು ನಿಂತ್ಕೊಬೇಕು. ಅದಕ್ಕೆ ಅದ್ರ ಸವಾಸನೆ ಬೇಡ ಅಂತ ಆರಾಮಾಗಿದ್ದೀನಿ. ಏನು ವಿಷಯ ಹೇಳು. ಒಂದು ವಿಷಯ ಇದೆ, ತುಂಬ ದೊಡ್ಡದೇ. ನೀವು ಮಾಡ್ತೀರ ಅನ್ನೋದು? ಮಾಡ್ತೀವಿ ಅಣ್ಣ, ನಮಗೆ ಅದು ಇಲ್ಲಿಲ್ದ. ನಮ್ಮ ಮಿನಿಸ್ಟ್ರ್ ಇದಾರಲ್ವಾ, ಅವ್ರ ಮನೆ ರೈಡ್ ಆಗುತ್ತಂತ. ದುಡ್ಡೆಲ್ಲ ಒಂದು ಕಡೆ ಇಕ್ಕಿರೋ ಜಾಗ ನನಗೆ ಗೊತ್ತು ಕಣೋ. ಆ ಕೆಲಸ ನೀವು ಮಾಡ್ಕೊಡ್ತೀರೇನೋ? ಮಾಡ್ತೀವಿ ಅಣ್ಣ, ನಮ್ಮ ಕೈ ಕೆಲಸ ಬಂದರೆ ಬಿಡ್ತೀವಿ. ಅಷ್ಟು ದುಡ್ಡು ನನಗೂ ಕೊಡ್ತೀರೇನೋ? ನನ್ನ ತಂಗಿ ಮದುವೆ ಬೇರೆ ಐತೆ. ಹೇ ಮಾಮ್, ನೀನು ಅದೆಲ್ಲ ತಲೆನೇ ಕೆಡಿಸ್ಕೋಬೇಡ. ಆ ಕೆಲ್ಸದ ಹತ್ರ ಇಬ್ರು ಇರ್ತಾರೆ ಕಣೋ, ಹುಷಾರಾಗಿ ನೋಡ್ಕೊಂಡು ಮಾಡಿ. ಅಣ್ಣ ಅಲ್ಲಿಗೆ ಹೋಗೋ ದಾರಿ ಹೇಳ್ತೀಯಾ? ಹಾಂ, ಎಲ್ಲ ಈ ಚೀಟಿಗೆ ಬರ್ತಿದ್ದೀನಿ, ಎಲ್ಲ ಕಿವಿಗಿರ್ತವೆ. ಸರಿ ಆಯ್ತು ಬಿಡೋಣ, ನಿನ್ನ ಕೆಲಸ ಮಾಡಿ ಮುಗಿಸ್ತೀವಿ. ಲೈ ಪತಿ, ಬೆಂಗಳೂರಿಗೆ ಹೋಗಿ ದೊಡ್ಡದಾಗಿ ದುಡ್ಡು ಮಾಡ್ತೀಯ ಅಂದೆ, ಏನಾಯ್ತು? ಅಯ್ಯೋ ಅದೊಂದು ದೊಡ್ಡ ಕತೆ ಕಂಡು ಸುಮ್ಮನಿರೋಕ್ಕಂತ. ಬೆಂಗಳೂರಿಂದ ತುಮಕೂರಿಗೆ ಬಂದು ಅವತ್ತಿಂದ ಅದನ್ನೇ ಹೇಳ್ತಾನೆ, ದೊಡ್ಡ ಕತೆ ಅಂತ. ಅದೇನು ಚಿಕ್ಕದಾಗಿ ಹೇಳಪ್ಪ. ಲೋ, ಬೆಂಗಳೂರು ಜೀವನ ನರ್ಕ ಕಣಲೋ. 30 ದಿವಸ ದುಡ್ದಿದ್ದು ದುಡ್ಡು 3 ದಿವಸಲ್ಲಿ ಖಾಲಿ ಆಗುತ್ತೆ. ಊಟಕ್ಕೂ ದುಡ್ಡಿಲ್ಲ, ಮನೆ ಬಾಡಿಗೆ ಕಟ್ಟಕ್ಕೂ ದುಡ್ಡಿಲ್ಲ, ಕೊನೆಗೆ ದಮ್ ಹೊಡಿಯೋಕ್ಕೂ ದುಡ್ಡಿರ್ಲಿಲ್ಲಪ್ಪ. ಅದಕ್ಕೆ ಕಿತ್ತಾಗ ತುಮಕೂರಿಗೆ ಬಂದ್ಬಿಟ್ಟೆ. ಇಷ್ಟೇ ನನ್ನ ಕತೆ. ಏಯ್, ಕುಡ್ದಿರೋ ನೈಟ್ಗೆ ಮಲಗಿದ್ಯಾ? ಎದ್ದೋಳಲೈ. ಇಲ್ಲಿ ಯಾವಾಗ ಬಂದ್ವಿ? ಗುರು ಬರ್ತಾನೆ. ಓ ಬಾ ಗುರು, ಎಲ್ಲೋಗಿದೆ ಗುರು? ಇವಾಗ ಗುರು ನೀನು? ಇವಾಗೆದ್ದ? ಫುಲ್ಲು ಹ್ಯಾಪಿ. ಹೆಂಗ್ ಗುರು ವಿಷಯ? ಹ್ಯಾಪಿ ಆಗಿರೋಕ್ಕೆ ವಿಷಯ ನಾನು ತುಂಬ ಖುಷಿಯಾಗಿದ್ರೋ. ನೀವು ಅವಾಗಿಂದೆಲ್ಲ ಹೇಳ್ತಿದ್ರಲ್ಲ, ನಾನು ಹಂಗಿರ್ಬೇಕು ಹಿಂಗಿರ್ಬೇಕು, ಅದು ಮಾಡ್ಬೇಕು ಇದು ಮಾಡಬೇಕು ಅಂತ. ಆ ಟೈಮು ಇವಾಗ ಬಂದೈತೆ. ಏನು ಹೇಳ್ತಿದ್ಯಾ ಗುರು? ಅರ್ಥನೇ ಆಗ್ತಿಲ್ಲ. ದೊಡ್ಡಿಲ್ಲಮ್ಮ. ಏನೋ ದೊಡ್ಡಿಲ್ಲ? ಸಾವಿರನ ಲಕ್ಷನ? ಕೋಟಿ ಕಣೋ, ಕೋಟಿ. ಕೋಟಿನಾ? ದೊಡ್ಡ ಬ್ಯಾಂಕ ಇಲ್ಲ ಮನೇನಾ? ಅಯ್ಯೋ ನಿನ್ನ. ಏನು ಗೊತ್ತಾ, ನಮ್ಮ MLA ಇದ್ದಾನಲ್ಲ, ಅವನ ಮನೆ ರೈಡ್ ಆಗುತ್ತೆ ಅಂತ ದುಡ್ಡನ್ನೆಲ್ಲ ಒಂದು ಕಡೆ ಇಕ್ಕೋನೆ. ಈಗ ಆ ದುಡ್ಡು ಎಕರಿಸ್ಬೇಕಾದ್ರೆ ಕೆಲಸ ಮಾಡ್ತಾರಲ್ಲ, ಅವರು 2 ಬ್ಯಾಗ್ನ ಸಪ್ರೇಟಾಗಿ ಎತ್ತಿಕ್ಕವ್ರೆ. ಎಲ್ಲೈತೆ ಗುರು ದುಡ್ಡು? ಈಗ ದುಡ್ಡಿರೋ ಜಾಗ ನನಗೆ ಗೊತ್ತಿದೆ, ಎಲ್ಲ ಈ ಪೇಪರಲ್ಲಿ ಬರ್ದವನೆ. ಇವತ್ತೇ ಈ ಕೆಲಸ ಮಾಡಿ ಮುಗಿಸ್ಬೇಕು. ಇದು ಶಿರಾ NH4 ಹೈವೇ. ಇದ್ರ ಪಕ್ಕದಲ್ಲೇ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಇದೇ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಒಳಗಡೆನೆ ನಾವು ಕೆಲಸ ಮಾಡೋಕ್ಕೆ ಹೋಗ್ತಾ ಇರೋದು.
ಗುರು ನಮ್ಗೆ ಯಾಕೋ ಸ್ವಾಮೀಜಿ ಹೇಳಿದ್ ನೆನಪಾಗ್ತದೆ. ನಮ್ಗೊಂದು ಕೆಲಸನೂ ಸಿಗುತ್ತೆ, ಇದರಿಂದ ಲಾಭನೂ ಆಗುತ್ತೆ. ಆದರೆ ಇದರಿಂದ ನಮ್ಗೇನಾದರೂ ಆದರೆ ನನಗೆ ಯಾಕೋ ಸ್ವಾಮೀಜಿ ಹೇಳಿ ತುಂಬ ಭಯ ಆಗ್ತಾ ಇದೆ ಕಣೋ. ಕಣ್ ತರಿದ್ರೆ ಜನನ, ಕಣ್ಮುಚ್ಚಿದ್ರೆ ಮರಣ, ಇದ್ರ ಮಧ್ಯದಲ್ಲಿರೋದೆ ಜೀವನ. ಈ ಜೀವನ ನಡ್ಸೋಕೆ ಬೇಕಾಗಿರೋದು ಹಣ. ಈಗ 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 ಒಂದು ಕೆಲಸ ಸಿಕ್ಕೈತೆ ಮಾಡಕೊಂಡಿದ್ದೀವಿ, ಮುಂದೇನಾಯಿತು ಹಿಂದೇನಾಯಿತು ಅಂತ ಗೊತ್ತಿಲ್ಲ. ಇವತ್ತು ರಾತ್ರಿನೇ ಈ ಕೆಲಸ ಮಾಡಿ ಮುಗಿಸ್ಬೇಕು. ಆ ಯೋಚನೆ ಬಿಟ್ಟಾಕು, ಆಯ್ತಾ? ಮಾಡೋಣ ಗುರು, ಮಾಡೇ ಮಾಡೋಣ. ಬನ್ನಿ. ಜೀವನದಲ್ಲಿ ಮೊದಲನೇ ಸರಿ ಕೋತಿ ನನ್ನ ಮಗನೇ, ಬಾ ಬಾ. ಓ ಗುರು, ಇದೇನಾ ಗುರು ಬಿಲ್ಡಿಂಗು? ಓ ಗುರು, ಚೆನ್ನಾಗೈತೆ ಗುರು ಬಿಲ್ಡಿಂಗು. ಇದೇ ಬಿಲ್ಡಿಂಗು, ಇದ್ರೊಳಗಡೆನೆ ಕೆಲಸ ಮಾಡಕ್ಕೆ ಹೋಗ್ತಾ ಇರೋದು. ನೀನು ಇಬ್ಬರು ಇಲ್ಲೇ ವಾಚಿಂಗ್ ಮಾಡ್ತಾರೆ. ಯಾರನ್ನ ಬಂದರೆ ಸಿಗ್ನಲ್ ಕೊಡಿ. ನಾನು ನೀನು 3 ಜನ ಒಳಗೆ ಹೋಗೋಣ. ಕೆಲಸ ಮಾಡಲೇಬೇಕು. ಆಕ್ರಿ ದುಡ್ಡು ನಮ್ದೇ ಗುರು. ಆಹಾ, ಎಲ್ಲ ಒರಿಜಿನಲ್ ನೋಟ್ಸೆ. ಬಿಡಿ ಎಸೆ ಈ ಕಡೆ. ಗುರು, ಈ ಬ್ಯಾಗಲ್ಲಿ ಅಂದಾಜು ಎಷ್ಟು ದುಡ್ಡು ಇರ್ಬೋದು? ಎಷ್ಟು ಕಟ್ಟಿದ್ರೇನೋ ಎಲ್ಲ ಸ್ಪೀಡ್ ಕಾರ್ಡ್ ಥರ ಹಂಚ್ಕೊಬಿಡೋಣ. ಇದ್ರಲ್ಲಿ ಒಂದು ಭಾಗ ಸಪ್ರೇಟ್ ತಿಕ್ಕಿ, ಇನ್ನು ಮಿಕ್ಕಿದೇನೈತೆ ಎಲ್ಲರೂ ಹಂಚ್ಕೊಳ್ಳೋಣ. ಕೊಡಲಿಲ್ಲ ಅಂದರೆ ಏನೋ ಮಾಡ್ತೀಯಾ? ಹಾಂ, ಏನು ಮಾಡೋಕ್ಕಾಗುತ್ತೆ? ಕೊಡ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಈಗ ಇದರಲ್ಲಿ ಭಾಗನೂ ಮಾಡಲ್ಲ, ಸಪ್ರೇಟ್ ಕೊಡಲ್ಲ. ಅದೇನೋ ಕಿತ್ಕೊಂತ್ಯಾ? ಗುರು, ಎದ್ದೋಳು ಗುರು, ಎದ್ದೋಳಲ್ಲೇ. ಲವ್, ಫ್ರೆಂಡ್ಶಿಪ್ಪಲ್ಲಿ ಹಿಂಗೆಲ್ಲ ಮಾಡೋದು ತಪ್ಪು ಕಣ್ರು. ಹಿಂಗೆಲ್ಲ ಮಾಡಬಾರ್ದು. ನಾವು 3 ಇದ್ರಲ್ಲಿ ಶೇರ್ ಮಾಡ್ಕೊಳ್ಳೋಣ. ಈ ನನ್ನ ಮಗನಿಗೆ ಚಿತ್ರಾನ್ನಕ್ಕೆ 500,000 ಕೊಟ್ಬಿಟ್ಟು ಕಳ್ಸೋಣ. ಏನಂತೀಯ ಮಚ್ಚ? ಎಲ್ಲ ಒರಿಜಿನಲ್ಲೇ ಕಣೋ. ಬಾರೋ. ಬೇಡ.
ನನಗೆ ನೀನಲ್ಲ ಕಣ ಮುಖ್ಯ, ಅಲ್ಲೈತಲ್ಲ ದುಡ್ಡು, ಅದು ನನಗೆ ಮುಖ್ಯ. ಜಿಕೆ ನೀನು ನಮ್ಮ ಕಡೆನಾ? ಥು. ನೀನು ಮಾಡಿರೋ ಕತೆಗೆ ನೀನಲ್ಲ ಕಣೋ ಹೀರೋ, ನಾನು ಹೀರೋ. ನಿಮ್ಮನ್ನ ಯಾರನ್ನೂ ಬಿಡಲ್ಲ, ಅಲ್ಲಿರೋ ದುಡ್ಡು ನಿಮ್ಮನ್ನ ಯಾರು ಬಿಡಲ್ಲ. ಬರ್ತೀನಿ. ಇವನ್ ಹೆಂಗಿದ್ರು ಹೊಲ್ಟಾಗವನೆ, ಇದು ಹೆಂಗಿದ್ರು ಕಾಡು. ಇವನ್ನ ಇಲ್ಲೇ ಮಣ್ಣು ಮಾಡ್ಬಿಡಣ. ಯಾವಾರ ಪ್ರಾಣಿ ಪಕ್ಷಿ ಇವನ್ ದೇಹ ತಿನ್ಕೊಳ್ಳಿ. ನಿನ್ನ ಸಮಾಧಿ ಮೇಲೆ ಸ್ವೀಟ್ ಇಲ್ಲ, ಹಾರ ಇಲ್ಲ, ಕಾಗೆ ಅಂತೂ ಕಾವು ಅಂತಾನೆ ಇಲ್ಲ. ದೇವ್ರೇ, ಇವನ್ಗೊಂದು ಸ್ವರ್ಗದಲ್ಲಿ ಒಂದು ಸೆಟ್ಲ್ಮೆಂಟ್ ಮಾಡಿಬಿಡಪ್ಪ. ಮಣ್ಣಲ್ಲಿ ಮಣ್ಣಾಗಿ ಹೋದೆ. ಏ ಗುರು, ಎಷ್ಟ ತನಕ ಅಂತ ಇನ್ನ ಇವನ್ ಸಮಾಧಿ ಮಾಡ್ತೀಯ? ಬಾ ಹೋಗಣ, ಬಾ ಪತಿಯಣ್ಣ, ಬಾ ಹೋಗಣ. ಅಯ್ಯೋ, ಯಾಕಷ್ಟು ಹತ್ರ ಪಡ್ತೀಯ? ನಮಗೋಸ್ಕರ ಇಷ್ಟೆಲ್ಲ ಮಾಡೋನು, ಸಮಾಧಿ ಆದರೂ ಮಾಡೋಣ. ನಿನ್ನ ತಲೆ ಮೇಲೆ ತಕ್ಕನ ಅಂತಿದ್ದೆ, ಆಗಲಿಲ್ಲ. ಅದಕ್ಕೆ ನಿನ್ನ ತಲೆ ಮೇಲೆ ಇಟ್ಟಿದ್ದೀನಿ. ಗುರು, ಒಂದೇ ಒಂದು ಭಾಗ ಕೇಳಿ ಅನ್ಯಾಯವಾಗಿ ಮಣ್ಣಲ್ಲಿ ಮಣ್ಣಾಗೋಗ್ಬಿಟ್ಟಲ್ಲ. ಏಯ್ ಬರ್ರ ಬರ್ರ. ಲೋ, ನಾನು ಹೇಳಲಿಲ್ವಾ? ಆ ಸ್ವಾಮೀಜಿ ಹೇಳ್ದಂಗೆ ನಡೀತಾ ಇದೆ ಕಣ್ರೋ. ಫಸ್ಟು ನಮಗೆ ಡೀಲ್ ಕೊಟ್ಟು ಗುರುನೇ ಹೋಗ್ಬಿಟ್ಟ. ಇನ್ನು ಮುಂದೆ ನಮ್ಮ ಕತೆ ಏನೋ. ಲೋ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣ್ರೋ. ಗುರು ಹೇಳಿಲ್ವಾ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ? ಬಾ ಸುಮ್ಮನೆ.